ಸಂಚಲನ ಮೂಡಿಸಿದೆ ನಿಮ್ಮ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿದಂತಹ ಈ ಬುರ್ಡೆಯ ಸೀಕ್ರೆಟ್ ಸ್ಟೋರಿ. ಧರ್ಮಸ್ಥಳದ ಇತಿಹಾಸ ನನಗೆ ಗೊತ್ತು ಅಂತ ಡಿ.ಕೆ. ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೂ ತಪ್ಪಾಗಿಲ್ಲ ಅಂತ ನಾನು ಧೈರ್ಯದಿಂದಲೇ ಅವತ್ತು ಹೇಳಿದ್ದೆ. ನೆನಪಿರಲಿ, ಫಸ್ಟ್ ಟೈಮ್ ಕಾನ್ಸ್ಪಿರಸಿ ಆಗಿದೆ, ಷಡ್ಯಂತ್ರ ಆಗಿದೆ ಅಂದಿದ್ದೆ ಡಿ.ಕೆ. ಶಿವಕುಮಾರ್. ಕಾನೂನು ಪ್ರಕಾರ ಷಡ್ಯಂತ್ರ ಮಾಡಿದವರ ವಿರುದ್ಧ ಕ್ರಮ ಆಗುತ್ತೆ ಅನ್ನೋ ಭರವಸೆಯನ್ನ ಕೂಡ ಕೊಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ನಡೆದಿದೆ, ಅಲ್ಲಾಗಿರೋದು ಎಲ್ಲ ಗೊತ್ತು, ಸ್ವಲ್ಪ ದಿನದಲ್ಲಿ ಬಿಚ್ಚಿಡ್ತೀನಿ ಅಂತೆಲ್ಲ ಮೊದಲ ಸಲ ಸರ್ಕಾರದ ಭಾಗವಾಗಿಟ್ಕೊಂಡೇ ಅವರು ಓಪನ್ ಆಗಿ ಹೇಳಿದ್ರು. ಅದಾದ ನಂತರ ಈಗ ಸಿಗ್ತಾ ಇರೋ ಪ್ರತಿಕ್ರಿಯೆ ಇದು. ಯಾರು ದೂರುದಾರರಿದ್ರು 4-5 ಜನ ಅವರೇ ಆರೋಪಿಗಳು ಅನ್ನುವಂತ ಈಗ ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದ್ದೆ. ಈಗ ಕಾಪಿ ನಿಮಗೆ ಗೊತ್ತಾಗಿದೆ, ನಾನಿನ್ನೂ ಓದಿಲ್ಲ, ನನಗಿನ್ನೂ ಅದು ಗೊತ್ತಿಲ್ಲ. ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಯಾರು ದೂರುದಾರರಿದ್ರು 4-5 ಜನ ಅವರೇ ಆರೋಪಿಗಳು ಅನ್ನುವಂತ ಈಗ ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು, ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ. ಅವರು ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಿತ್ತು. ಆ ವಿಚಾರದಿಂದ